ಬಿಗ್ ಬಾಸ್ ಕರುನಾಡಿನಲ್ಲಿ ಕೇಳಿ ಬರ್ತಿರೋ ಒನ್ ಅಂಡ್ ಓನ್ಲಿ ಹೆಸರು. ಇನ್ನೋ ದೊಡ್ಡ ಮನೆ ಅಂದ್ರೆ ಕೇಳಬೇಕಾ? ಅದು ಒಂಥರ ಇಂದ್ರನ ಮಿನಿ ಆಸ್ಥಾನ ಅಂತಾನೆ ಹೇಳ್ಬೋದು. ಅಲ್ಲಿ ಅಪ್ಸರಿಗಳಿಗೇನು ಕಡಿಮೆ ಇಲ್ಲ. ಪ್ರತಿ ಸೀಸನ್ನಲ್ಲೂ ಹುಡುಗರ ಎದೆಯಲ್ಲಿ ಕಲರ್ಫುಲ್ ಚಿಟ್ಟೆ ಬಿಡೋ ಚೆಲುವೆಯರು ಇದ್ದೇ ಇರ್ತಾರೆ. ಹಾಗೆಯೇ ಈ ಬಾರಿ ಬಿಗ್ ಬಾಸ್ ಅಡ್ಡಕ್ಕೆ ಬರೋ ಆ ಚಂದುಳ್ಳಿ ಚೆಲುವೆಯರು ಯಾರು, ಯಾರಿಗೆ ಈಗಾಗಲೇ ಬಿಗ್ ಬಾಸ್ ಕಡೆಯಿಂದ ಕಾಲ್ ಹೋಗಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಬಿಸಿ ಬಿಸಿ ಆಟಕ್ಕೆ ಇನ್ನು ಕೆಲವೇ ದಿನಗಳಷ್ಟು ಮಾತ್ರ ಬಾಕಿ ಇದೆ. ದೊಡ್ಡಮನೆ ಆಟಕ್ಕೆ ಯಾರ್ಯಾರು ಬರ್ತಾರೆ ಅನ್ನೋ ಪ್ರಶ್ನೆಗೆ ಸದ್ಯ ಪಡ್ಡೆ ಹುಡುಗರ ಹಾರ್ಟ್ಗೆ ಬಾಣ ಬಿಟ್ಟ ಸುಂದರಿ ರಾಧಾ ಮಿಸ್ ಬರ್ತಾರೆ ಅನ್ನೋ ಸಿಹಿ ಸುದ್ದಿ ಕೇಳಿ ಬಂದಿದೆ. ಹೌದು, ರಾಧಾರಮಣ ಬಂದೂಕ್ ಕಾಟೇರ ಸಿನಿಮಾ ಮೂಲಕ ಧೂಳೆಬ್ಬಿಸಿದ ಸುಂದರಿ ಶ್ವೇತಾ ಪ್ರಸಾದ್ ಈ ಬಾರಿ ದೊಡ್ಡಮನೆ ಆ ಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಿದ್ದು, ಈ ಸುದ್ದಿ ಬಿಗ್ ಬಾಸ್ ಅಡ್ಡದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಇದರ ಜೊತೆಗೆ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ಈ ಮೊದಲು ಇಡೀ ರಾಜ್ಯಕ್ಕೆ ಸಂತೋಷದ ಸುದ್ದಿ ಕೊಟ್ಟು ಸಿಕ್ಕಾಪಟ್ಟೆ ಟ್ರೋಲ್ ಆಗಿ ನಂತರ ಕಾಂಟ್ರವರ್ಸಿ ಮೂಲಕ ಸಖತ್ ಸೌಂಡ್ ಮಾಡಿದ ಟ್ರೋಲ್ ಪುಟ್ಟಿ ದಿವ್ಯಾ ವಸಂತ ಈ ಸಲ ಬಿಗ್ ಬಾಸ್ ಆಟಕ್ಕೆ ಬರ್ತಾರೆ ಎನ್ನಲಾಗಿದೆ. ಇನ್ನು ಮೈಸೂರು ಮಲ್ಲಿಗೆ ಡಾಲಿ ಅಡ್ಡದ ಚೆಲುವೆ ಅಮೃತ ಅಯ್ಯಂಗಾರ್ ಈ ಬಾರಿ ಬಿಗ್ ಬಾಸ್ ಕಪ್ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ. ತನ್ನ ನ್ಯಾಚುರಲ್ ಬ್ಯೂಟಿ ಮೂಲಕ ಬಿಗ್ ಬಾಸ್ ಶೇಕ್ ಮಾಡಲು ಕಿಚ್ಚನ ಅಖಾಡಕ್ಕೆ ಕಾಲಿಡೋದು ಪಕ್ಕ ಅಂತ ದೊಡ್ಡಮನೆ ಅಭಿಮಾನಿಗಳು ಉತ್ಸುಕರಾಗಿದ್ದಾರೆ. ಜೊತೆಗೆ ಕರುನಾಡಿನ ಹುಡುಗರ ಕನಸಿನ ರಾಣಿಯಾಗಿ ತನ್ನ ಮುದ್ದಾದ ಮಾತಿನ ಮೂಲಕ ಫುಲ್ ಫೇಮಸ್ ಆಗಿರುವ ಮೇಘಾ ಶೆಟ್ಟಿ ದೊಡ್ಡಮನೆಯ ಆ ಸ್ಥಾನಕ್ಕೆ ಲಗ್ಗೆ ಇಡ್ತಾರೆ ಅಂತ ಹೇಳಲಾಗಿದೆ. ಇನ್ನು ಇವರಿಗೆಲ್ಲ ಖಡಕ್ ಕಾಂಪಿಟೇಷನ್ ಕೊಡಲು ಸ್ಯಾಂಡಲ್ವುಡ್ ಮೇನಕೆ ಮಲೈಕಾ ವಸುಪಾಲ್ ಜೊತೆ ಸೈಲೆಂಟ್ ಹುಡುಗಿ ಎಪ್ಪನಿ ಕಣ್ಮಣಿ ಅಂಕಿತಾ ಅಮರ್ ಎಂಟ್ರಿ ಕೊಡೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಇನ್ನು ಕೊನೆಯದಾಗಿ ಸೋಷಿಯಲ್ ಮೀಡಿಯಾ ಕ್ರಶ್ ಆಗಿ ಅಪ್ಸರೆ, ಮೇನಕೆ, ತಿಲೋತ್ತಮೆ ಮತ್ತು ಊರ್ವಶಿಗೆ ಟಕ್ಕರ್ ಕೊಡಲು ರಂಬೆ ಪಾಯಲ್ ಚಂಗಪ್ಪ ಬರಲೇಬೇಕು ಅಂತ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಅದೇನೇ ಆಗ್ಲಿ, ಬಿಗ್ ಬಾಸ್ ಎಂಬ ಇಂದ್ರಲೋಕದಲ್ಲಿ ಕಳೆದ 11 ಸೀಸನ್ನಲ್ಲಿ ಹಲವಾರು ಸುಂದರಿಯರು ಬಂದು ಸಖತ್ ಸೌಂಡ್ ಮಾಡಿದ್ದಾರೆ. ಆದರೆ ಈ ಬಾರಿ ಬರೋ ಚಂದುಳ್ಳಿ ಚೆಲುವೆಯರು ಏನ್ ಮಾಡ್ತಾರೆ, ಫೈನಲ್ ಆಗಿ ಯಾರು ದೊಡ್ಡ ಮನೆಯೊಳಗೆ ಬರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.